ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಡಾಮಿನೋಸ್ ಅವ್ರ ಲಾಯಲ್ ಕಸ್ಟಮರ್ ಆಗಿರೋ ನಾನು ರೀಸೆಂಟಾಗಿ ಯಾಕೋ ಲಾಪಿನೋಸ್ ಒಂದು ಸತಿ ಟ್ರೈ ಮಾಡೋಣ ಅನ್ನಿಸ್ತು. ಹಾಗಾಗಿ ಇಲ್ಲಿ ನಮ್ಮನೆ ಹತ್ರನೇ ಒಂದು ಔಟ್ಲೆಟ್ ಇದೆ, ಹೋಗಿ ನೋಡೋಣ ಹೇಗಿರುತ್ತೆ ಪ್ರೈಸಸ್ ಎಲ್ಲ ಅಂತ ಹೇಳಿ ಹೋಗಿದ್ದೆ, ವಿಸಿಟ್ ಮಾಡಿದ್ದೆ. ನಾನು ಹೋಗಿದ್ದು ಟ್ಯೂಸ್ಡೇ. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವರ ಲಂಚ್ ಫೀಸ್ಟ್ ಅಂತ ಒಂದಿದೆ. ಅದು ಬರೀ ಮಂಡೇ, ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಮಾತ್ರನೇ ಅವೈಲೇಬಲ್ ಇರುತ್ತೆ, 10 AM ಇಂದ 3 PM ವರೆಗೂ ಅಂತ. ಸೊ ಬಟ್ ಡಾಮಿನೋಸ್ ಅವ್ರ ಲಂಚ್ ಫೀಸ್ಟು ಎವ್ರಿ ಡೇ ಅವೈಲೇಬಲ್ ಇರುತ್ತೆ, ಬಟ್ ಅದನ್ನು ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ ಮಾತ್ರ ಅಂದ್ಕೊತೀನಿ. ಬಟ್ ಇವ್ರದ್ದು ಮಂಡೇ, ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಮಾತ್ರನೇ ಅವೈಲೇಬಲ್ ಇತ್ತು. ಸೊ ನಾನು ಹೇಗೂ ಹೋಗಿದ್ದು ಟ್ಯೂಸ್ಡೇ ಆಗಿದ್ದ ಕಾರಣ ಆ ಲಂಚ್ ಫೀಸ್ಟ್ ಫೋಕಸ್ ಮೀಲ್ನೇ ಆರ್ಡರ್ ಮಾಡಿದ್ದೆ. ಪ್ರೈಸ್ ಕಾರ್ಡ್ಸ್ನೆಲ್ಲ ನಿಮ್ಗೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಸೊ ನಿಮಗೂ ಅದರ ಅಂದಾಜು ಸಿಗುತ್ತೆ. ನಾವು ಯಾವುದೇ ರೆಸ್ಟೋರೆಂಟ್ ಹೋಗೋಕ್ಕಿಂತ ಮುಂಚೆ ಅದರಿಂದ ಏನೇನು ಪ್ರೈಸಸ್ ಇದೆ ಮೆನು ಒಂದ್ಸತಿ ನೋಡ್ಕೊಂಡು ಹೋಗೋದು ನಂದು ಅದೊಂಥರ ಅಭ್ಯಾಸ. ನಾನು ಮುಂಚೆನೇ ಮೆನು ನೋಡಿ, ಆ ಪ್ಲೇಸ್ ವೈಬ್ಸ್ ನೋಡಿ, ಆ್ಯಂಬಿಯನ್ಸ್ ಚೆನ್ನಾಗಿದೆಯಾ, ಮೆನು ಅಲ್ಲಿ ನನಗೆ ಇಷ್ಟ ಆಗಿದ್ದು ಮತ್ತು ಪ್ರೈಸು ನಾವು ಏನೇ ಕೊಡ್ತಿದ್ರು ಅದಕ್ಕೆ ಸಫಿಷಿಯೆಂಟ್ ಆಗಿರುತ್ತಾ ಅಂತ ನೋಡಿಕೊಂಡೇ ಹೋಗ್ತೀನಿ, ರಿವ್ಯೂಸ್ ನೋಡಿಕೊಂಡು. ಇಲ್ಲಿದ್ದ ಲಾಪಿನೋಸ್ಗೆ ಒಳ್ಳೆ ರಿವ್ಯೂಸ್ ಇತ್ತು, ಹಾಗೆ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಹೋಗಿದ್ದು ಮಧ್ಯಾಹ್ನ ಆಗಿದ್ದ ಕಾರಣ ಇನ್ನೂ ಯಾರೂ ಅಷ್ಟೊಂದು ಇರಲಿಲ್ಲ. ಒಂದು 1:30ಗೇನೋ ಹೋಗಿದ್ದೆ ನಾನು, ಜನನೇ ಇರಲಿಲ್ಲ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಕೆಲವರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಫೋಕಸ್ ಮೀಲ್ಸ್ ಆರ್ಡರ್ ಮಾಡಿದ್ದೆ. ಇದರಲ್ಲಿ ನನಗೆ ಗಾರ್ಲಿಕ್ ಬ್ರೆಡ್, ಆನಿಯನ್ ಪಿಜ್ಜಾ ಮತ್ತು ಒಂದು ಬ್ರೌನಿ, ಒಂದು ಕೋಕ್ ಆ್ಯಡ್ ಆಗಿ ಬಂದಿತ್ತು. ನಿಮ್ಗೆ ಅಲ್ಲಿ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡಿದ್ದೆ.